ನೀವು ಪ್ರಶ್ನೋತ್ತರ ತಗೋಬೇಕು ಅಂತ ಹೇಳ್ತಾ ಇದ್ದೀರಿ. ಪ್ರಶ್ನೋತ್ತರ ತಗೊಳ್ಳೋಣ. ಕಳಂಕಿತ ಸಚಿವರನ್ನ ಕೂರಿಸಿಕೊಂಡು ತಗೊಳಕ್ಕಾಗತ್ತ? ನಾವು ಕಳಂಕಿತ ಸಚಿವರನ್ನ ಕೂರಿಸಿಕೊಂಡು ಭ್ರಷ್ಟಾಚಾರ ಮಾಡಿದಂತಹ ಸಚಿವರನ್ನ ಕೂರಿಸಿಕೊಂಡು ನೋಟಿಸ್ ಕೊಟ್ಟಿರ ನಿಯಮ ಏನಿಲ್ಲ ಇಲ್ವಾ? ಅಂತ ಸಚಿವರನ್ನ ಇಟ್ಕೊಂಡು ಭ್ರಷ್ಟಾಚಾರ ನಡೆಸಿ ಹೆಂಗ್ ನಡೆಯಕ್ಕಾಗತ್ತೆ? ಈ ತರ ಸದನ ಹೆಂಗ್ ನಡೆಸಬೇಕಾಗುತ್ತೆ? ನೀವು ಹೇಳಿ ವಿರೋಧ ಪಕ್ಷರೇ ಭ್ರಷ್ಟಾಚಾರ ಸರ್ಕಾರದ ಉತ್ತರ ನಮಗೆ ಬಂದಿಲ್ಲ. ಅಂತ ಉತ್ತರ ಪ್ರಮೇಯ ನಮಗೆ ಬಂದಿಲ್ಲ. ತಗೊಳ್ಳಿ ರಾಜೀನಾಮೆ ಪ್ರಸ್ತಾವದು. ನಿಮ್ಗೆ ನೋಟಿಸ್ ಕೊಡಿ, ಚರ್ಚೆ ಮಾಡ್ಬೇಕಾದ್ರೆ. ಅಧ್ಯಕ್ಷರೇ, ಈಗ ನೋಡಿ, ನಾವು ಈಗಾಗಲೇ ನಿಮಿಷ ಕೂತ್ಕೊಳ್ಳಪ್ಪ ಅಧ್ಯಕ್ಷರಿಗೆ ಅವಕಾಶ ಕೊಟ್ಟಿಲ್ಲ. ಈಗ ಇಲ್ಲ ನೋಡಿ, ನಾವು ಈ ಮಂತ್ರಿಯನ್ನ ರಾಜೀನಾಮೆಯನ್ನ ಇದೇ ಸದನದಲ್ಲಿ ಸಿದ್ದರಾಮಯ್ಯನವರು ತಗೊಂಡಿದ್ದಾರೆ. ಇದೇ ಸದನದಲ್ಲಿ ಸಿದ್ದರಾಮಯ್ಯನವರು ಮಂತ್ರಿ ರಾಜೀನಾಮೆ ಹಣ 187 ಕೋಟಿ ಲೂಟಿ ಆಗಿರೋದು ಈ ಸದನದಲ್ಲಿ ಒಪ್ಪಿಗೆ ಆಗಿದೆ. ಅದಾದ್ಮೇಲೆ ರಾಜೀನಾಮೆ ಕೊಟ್ಟರು, ಒಪ್ಕೊಂಡಿದ್ದಾರೆ. ಈಗ ಮತ್ತೆ ಅವ್ರನ್ನ ನೀವು ಮಂತ್ರಿ ಮಾಡಿದ್ರೆ ಈ ಸದನಕ್ಕೆ ಏನ್ ಗೌರವ ಬರ್ತದೆ? ಅವ್ರನ್ನ ತೆಗೆದಿದ್ದು ಯಾಕೆ, ಸೇರ್ಸ್ಕೊಂಡಿದ್ದು ಯಾಕೆ ಅಂತ ಹೇಳ್ಬೇಕಲ್ಲ ಸದನಕ್ಕೆ. ಸರ್ಕಾರಕ್ಕೆ ಪ್ರಜಾಪ್ರಭುತ್ವದ ಮೇಲೆ ಗೌರವ ಇದೆಯಾ? 187 ಕೋಟಿ ಲೂಟಿ ಆಗಿರೋದು ನಿಜ. 187 ಕೋಟಿ ಲೂಟಿ ಆಗಿರೋದು ನೈತಿಕ ಹೊಣೆ ತನಿಖೆ ಈ ಸದನ ಇಲ್ಲ, ಸದನವನ್ನು ಏಕೆ ಬಿಡಲ್ಲ, ಯಾವುದೇ ಕಾರಣಕ್ಕೂ. ಹಾಗಾಗಿ ಈ ಸಚಿವರನ್ನ ಸನ್ಮಾನ್ಯ ನಾಗೇಂದ್ರ ಅವರನ್ನ ಮುಖ್ಯಮಂತ್ರಿಗಳು ಈ ತಕ್ಷಣ ಅವ್ರನ್ನ ವಜಾ ಮಾಡಬೇಕು. ವಜಾ ಮಾಡೋರ್ಗೂ ಯಾವುದೇ ಕಲ್ಲಪ್ಪಗಳು ನಡಿಬಾರದು. ಅವರ ಈ ರೀತಿ ಮುಖ್ಯಮಂತ್ರಿಗಳು ಒಪ್ಕೊಂಡಿದ್ದಾರೆ. 187 ಕೋಟಿ ಅಲ್ಲ, 87 ಕೋಟಿ ಭ್ರಷ್ಟಾಚಾರ ಆಗಿದೆ, ಹಣ ದುರುಪಯೋಗ ಆಗಿದೆ, ಹಣ ಬಳಕೆ ಆಗಿದೆ, ಹಣ ಟ್ರಾನ್ಸ್ಫರ್ ಆಗಿದೆ ಅಂತ ಈ ಸದನದಲ್ಲೇ ಅಂದಿನ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಒಪ್ಕೊಂಡಿದ್ದಾರೆ. ಒಪ್ಪಿ ಅದರ ಆಧಾರಿತವಾಗಿ ಅವರು ರಾಜೀನಾಮೆ ಕೊಡುವಂತದ್ದಾಗಿದೆ. ಈಗ ಮತ್ತೊಮ್ಮೆ ಚಾರ್ಜ್ ಶೀಟ್ ಅಲ್ಲಿ ನಂಬರ್ ಒನ್ ಆಪಾದಿತರು ನಾಗೇಂದ್ರ ಅವರು ನಂಬರ್ ಒನ್ ಆಪಾದಿತರು. ಯಾವ ರೀತಿ ಪರಿಶಿಷ್ಟ ಪಂಗಡ ಜನರಿಗೆ ನ್ಯಾಯ ಕೊಡಕ್ಕಾಗತ್ತೆ? ಪರಿಶಿಷ್ಟ ಪಂಗಡ ಜನರಿಗೆ ಪ್ರತಿನಿಧಿಸುವಂತ ವ್ಯಕ್ತಿ ಆ ಜನಾಂಗಕ್ಕೆ ಅನ್ಯಾಯ ಮಾಡುವಂತ ವ್ಯಕ್ತಿನ ಮತ್ತೊಮ್ಮೆ ಹೇಗೆ ಸಚಿವರಾಗ್ತಾರೆ? ಪೀಠದ ಗಮನಕ್ಕೆ ತರ್ತಾ ಇದ್ದೇನೆ. ದಯವಿಟ್ಟು ಇದನ್ನ ಪರಿಶೀಲಿಸಿ ಇದ್ರ ಬಗ್ಗೆ ನಮ್ಮ ರೂಲಿಂಗ್ ಕೊಡಬೇಕು. ರೂಲ್ ನಂಬರ್ 328 no allegation of a defamatory or incriminatory nature shall be made by a member against any person unless the member has given previous intimation to the speaker and also to the minister concerned. Minister investigation is the purpose of reply provided that the speaker prohibit any such allegation if he is authority with that to the dignity of the house or to the that no public interest is served by making such allegation. ದಯವಿಟ್ಟು ಅವರು ಈ ರೀತಿಯಾಗಿ ಸುಖಾಸುಖಕೊಂಡು ಒಬ್ಬ ಸಚಿವರ ಬಗ್ಗೆ ಅಪವಾದ ಮಾಡ್ತಕ್ಕಂಥದ್ದು, ಆರೋಪ ಮಾಡ್ತಕ್ಕಂಥದ್ದು ನಿಯಮಗಳಿಗೆ ವಿರುದ್ಧವಾಗಿದೆ. ಈ ನಿಯಮಕ್ಕೆ ವಿರುದ್ಧವಾಗಿ ಸದನ ನಡೀಲಿಕ್ಕೆ ತಾವು ಅವಕಾಶ ಕೊಡಬಾರದು. ಅವರಿಗೆ ಏನಾದ್ರೂ ಸಚಿವರ ಬಗ್ಗೆ ಆರೋಪ ಮಾಡೋದಿದ್ರೆ ಲಿಖಿತವಾಗಿ ದೂರನ್ನು ಕೊಟ್ಟು ಮಾಡಲಿ. ಅದಕ್ಕೆ ಉತ್ತರ ಕೊಡಲಿಕ್ಕೆ ನಾವು ತಯಾರಿದ್ದೇವೆ. ನಿಯಮಾವಳಿಗಳ ಪ್ರಕಾರ ಸದನ ನಡೀಬೇಕು. ಇವರು ಹೇಳಿದಾಗೆ ಇಷ್ಟ ಬಂದಾಗೆ ಸದನ ನಡೀಲಿಕ್ಕೆ ಆಗೋದಿಲ್ಲ. ಇವರು ಹೇಳಿದ ಇವರು ಬಗ್ಗೆ ಆರೋಪ ಮಾಡೋದಿದ್ರೆ ಆರೋಪ ಮಾಡೋದಕ್ಕೆ ಆಗೋದಿಲ್ಲ. ಅಧ್ಯಕ್ಷರೇ, ಕಾನೂನಿನಲ್ಲಿ ಒಬ್ಬ ಸಚಿವರ ಮೇಲೆ ಆರೋಪ ಮಾಡೋ ನಿಯಮಾವಳಿಗಳನ್ನು ರೂಪಿಸಿದ್ದೇವೆ. ಇದಕ್ಕೆ ಕಾನೂನಿದೆ. ಕಾನೂನು ಪ್ರಕಾರ
ನಾಗೇಂದ್ರನ ವಜಾ ಮಾಡಿ, ಇಷ್ಟ ಬಂದಂಗೆ ಆರೋಪ ನಾಗೇಂದ್ರನ ವಜಾ ಮಾಡಿ, ದಯವಿಟ್ಟು ತಾವು ನಾಗೇಂದ್ರನ ವಜಾ ಮಾಡಿ, ನಡೀಬೇಕು. ನಾಗೇಂದ್ರನ ವಜಾ ಮಾಡಿ, ಈಗ ನೀವೆಲ್ಲ ನಾಗೇಂದ್ರನ ವಜಾ ಮಾಡಿ, ಇವನ್ನೆಲ್ಲ ಚರ್ಚೆ ಮಾಡ್ಬೇಕಾದ್ರೆ ನೀವು ನೋಟಿಸ್ ಆದ್ರೂ ಕೊಡ್ಬೇಕಲ್ಲ ಕನಿಷ್ಠ. ಇವರು ಇಷ್ಟ ಬಂದ ನಾಗೇಂದ್ರನ ನೀವು ವಜಾ ಇಷ್ಟ ಮಾಡಿ. ಬಂದಂಗೆ ನೀವು ನಡೆಸಿದ್ರೆ ಹೆಂಗಿದು? ಸದನದ ಮುಂದಿನ ಸದನ ಇದೇ ರೀತಿ ನಡೀಬೇಕು. ಇವರು ಕನಿಷ್ಠ ಇವರು ಒಂದು ನೋಟಿಸ್ ಕೂಡ ಇವತ್ತೇ ಇವರಿಗೆ ದಾಂಧಲೆ ಮಾಡ್ತಾ ಇದ್ದಾರೆ ಅಧ್ಯಕ್ಷರೇ. ಈ ದಾಂಧಲೆಗೆ ಅವಕಾಶ ಕೊಡಬೇಡಿ ಅಂತ ನಾನು ತಮ್ಮಲ್ಲಿ ಪೀಠದಲ್ಲಿ ನಾನು ಮನವಿ ಮಾಡ್ತಾ ಇದ್ದೇನೆ. ದಯವಿಟ್ಟು ಇಂತಹ ಕಾನೂನು ಬಾಹಿರ ಇವರು ದುರಾಡಳಿತಕ್ಕೆ, ಸದನದ ದುರುಪಯೋಗಕ್ಕೆ, ಗೂಂಡಾಗಿರಿಗೆ ದಯವಿಟ್ಟು ನಿಯಮದ ಪ್ರಕಾರವಾಗಿ ಸದನ ತಮ್ಮಲ್ಲಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ ಅಧ್ಯಕ್ಷರೇ. ವಿರೋಧ ಪಕ್ಷದ ನಾಯಕರು ಇವ್ರ ಹತ್ರ ಯಾವುದೇ ವಿಷಯಗಳಿಲ್ಲ. ಸಂಸ್ಕೃತಿಗೆ ಪ್ರತಿಬಿಂಬ ಇದೆ. ಏನ್ ನಿಯಮಗಳು ಅದು ಅದ್ರ ಪ್ರಕಾರ ಹೋಗ್ರಿ, ನೋಟಿಸ್ ಕೊಡಿ, ಚರ್ಚೆ ಮಾಡಿ. ನಿಮ್ಗೆ ಏನು ಬೇಕಾಗಿಲ್ಲ, ಚರ್ಚೆ ಇಲ್ಲ. ರಾಜೀನಾಮೆ ಕೊಟ್ಮೇಲೆ ಚರ್ಚೆ ನಿಮ್ಗೆ ಅದು ಯಾವುದೂ ಬೇಕಾಗಿಲ್ಲ. ನಿಮ್ಗೆ ರಾಜೀನಾಮೆ ಕೊಟ್ಮೇಲೆ ಚರ್ಚೆ ಬರ್ತೀವಿ. ಈ ರೀತಿ ಇದ್ರೆ ರಾಜೀನಾಮೆ ಕೊಡ್ಬೇಕು ಅವರು, ಅದಾದ್ಮೇಲೆ ನಾವು ಚರ್ಚೆಗೆ ಚರ್ಚೆ ಮಾಡಿ. ಯಾಕೆ ಕೊಡ್ಬೇಕಂತಾರ ಅವ್ರು ಸಮಸ್ಯೆ ಮಾಡ್ಕೊತಾರ. ಯಾವ್ದಾದ್ರು ಜನ ಕೇಳ್ತೈತೆ ಅದನ್ನೇ. ಮುಂದಾವರ್ತನೆ ಕಾನೂನು ರೂಲ್ಸ್ಗೆ ವಿರುದ್ಧವಾಗಿ ಇಷ್ಟ ಬಂದಂಗೆ ನಡ್ಕೊಳ್ಳುವಂತಹದ್ದು. ಅವಕಾಶ ಕೊಡಬೇಡಿ.